ಹಾಯ್ ಫ್ರೆಂಡ್ಸ್, ನೀವು ನೋಡ್ತಾ ಇದ್ದೀರಾ ಸ್ವೀಡ್ ಸರ್ಕಾರಿ ಮಾಹಿತಿ ಯೂಟ್ಯೂಬ್ ಚಾನಲ್. ಸ್ನೇಹಿತರೆ, ರಾಜೀವ್ ಗಾಂಧಿ ಗ್ರಾಮೀಣ ವಸತಿ ನಿಗಮ ನಿಯಮಿತ ಸರ್ಕಾರದ ಕಡೆಯಿಂದ ಮನೆ ಪಡಿಬೇಕಂತಂದ್ರೆ ಅರ್ಹತೆ ಏನಿರಬೇಕು, ಆದಾಯ ಎಷ್ಟಿರಬೇಕು ಮತ್ತು ನೀವು ಯಾವ ಒಂದು ಅರ್ಹತೆ ಹೊಂದಿರಬೇಕು ಎಲ್ಲ ಒಂದು ಸಂಪೂರ್ಣ ಮಾಹಿತಿ ಈ ಒಂದು ವಿಡಿಯೋದಲ್ಲಿ ತಿಳಿಸಿಕೊಡ್ತೇನೆ. ವಿಡಿಯೋನ ಸ್ಕಿಪ್ ಮಾಡದೆ ವಿಡಿಯೋನ ಕೊನೆಯವರೆಗೂ ನೋಡಿ. ಹಾಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದೀರ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ರೀತಿ ಹೆಚ್ಚಿನ ಒಂದು ಇನ್ಫಾರ್ಮೇಷನ್ ನಿಮಗೆ ಸಿಗ್ತಾ ಹೋಗುತ್ತೆ. ನೋಡಿ, ಇಲ್ಲಿ ರಾಜೀವ್ ಗಾಂಧಿ ಗ್ರಾಮೀಣ ವಸತಿ ನಿಗಮ ನಿಯಮಿತ ನನ್ನ ಮನೆ ಭಾಗ್ಯ ಸಂಪದ ಯಶಸ್ಸು ಯೋಜನೆಯ ಮೂಲಕ ನಿಮ್ಮ ಕನಸಿನ ಮನೆ ನೀವು ಪಡ್ಕೊಳ್ಬಹುದು. ಅದಕ್ಕಾಗಿ ಸ್ನೇಹಿತರೆ, ಇಲ್ಲಿ ನಿಮ್ಮ ಒಂದು ಕನಸಿನ ಮನೆ ಯಾವ ರೀತಿ ಪಡ್ಕೊಳ್ಳೋದು, ಇಲ್ಲಿ ಅರ್ಹತೆ ತಿಳಿಸಿಕೊಡ್ತೀನಿ. ಮೊದಲಿಗೆ ನಿಮಗೆ ಅರ್ಹತೆ ಏನೆಲ್ಲ ಇರಬೇಕು ಅನ್ನೋದು ಅದನ್ನು ಮುಖ್ಯವಾಗಿ ನಿಮಗೆ ತಿಳಿಸಿಕೊಡ್ತೀನಿ. ಇಲ್ಲಿ ನೋಡಿ, ನಿಮಗೆ ಅರ್ಹತೆ ನನ್ನ ಮನೆ ಯೋಜನೆ ಅಡಿ ಬೆಂಗಳೂರಿನಲ್ಲಿ ಸ್ವಂತ ಮನೆ ಹೊಂದುವ ಸಲುವಾಗಿ ನಿಗಮಕ್ಕೆ ಅರ್ಜಿ ಸಲ್ಲಿಸಲು ಬಯಸುವವರು ಈ ಕೆಳಗಿನ ಅರ್ಹತೆಗಳು ಹೊಂದಿರಬೇಕಾಗುತ್ತೆ ಅಂತ ಕೊಟ್ಟಿದ್ದಾರೆ. ಸಂಬಂಧಪಟ್ಟ ನಗರ ಪ್ರದೇಶದಲ್ಲಿ ಕನಿಷ್ಠ 10 ವರ್ಷಗಳಿಂದ ವಾಸಿಸುತ್ತಿರಬೇಕು. ಅರ್ಜಿ ಸಲ್ಲಿಸಲು ಬಯಸುವವರು ತನ್ನ ಹಾಗೂ ಕುಟುಂಬದ ಹೆಸರಿನಲ್ಲಿ ಯಾವುದೇ ಒಂದು ನಿವೇಶನ ಮತ್ತು ಮನೆ ಹೊಂದಿರಬಾರದು. ಪೂರ್ಣವಾಗಿ ನಿವೇಶನ ರಹಿತ ಮತ್ತು ವಸತಿ ರಹಿತ ವಾರ್ಷಿಕ ಆದಾಯ 1 ಲಕ್ಷದ ಒಳಗಿರಬೇಕಂತ ಕೊಟ್ಟಿದ್ದಾರೆ. ಮತ್ತು ಅರ್ಜಿ ಆಹ್ವಾನ ಯಾವ ರೀತಿ ಇರುತ್ತೆ ಅಂದರೆ, ನನ್ನ ಮನೆ ಯೋಜನೆಯಡಿ ಮನೆಯನ್ನು ಪಡೆಯಲು ನಿಗದಿತ ಅರ್ಜಿಗಳನ್ನು ಬಹಿರಂಗವಾಗಿ ಪತ್ರಿಕೆಗಳ ಮೂಲಕ ಆಹ್ವಾನಿಸಲಾಗುವುದಂತ ಕೊಟ್ಟಿದ್ದಾರೆ. ಅರ್ಜಿಗಳನ್ನು ಪಡೆಯುವ ವಿಧಾನ: ನಿಗಮವು ನಿಗದಿಪಡಿಸುವ ಅರ್ಜಿಗಳನ್ನು ಪತ್ರಿಕೆಗಳಲ್ಲಿ ತಿಳಿಸಲಾಗುವುದು. ಬ್ಯಾಂಕ್ಗಳಲ್ಲಿ ಹಾಗೂ ನಿಗಮದ ಕೇಂದ್ರ ಕಚೇರಿ ನಿಗಮವು ನಿಗದಿಪಡಿಸುವ ಬ್ಯಾಂಕ್ ಖಾತೆ ಸಂಖ್ಯೆಗೆ 100ಗಳನ್ನು ಪಾವತಿಸಿ ಚಲನ್ ನೀಡಿ ಅರ್ಜಿಗಳನ್ನು ಪಡೆಯಬಹುದು. ಈ ಅರ್ಜಿ ಶುಲ್ಕವು ಯಾವುದೇ ಕಾರಣಕ್ಕೂ ಮರುಪಾವತಿ ಮಾಡಲಾಗುವುದಿಲ್ಲ ಅಂತ ಕೊಟ್ಟಿದ್ದಾರೆ. ಅರ್ಜಿಗಳನ್ನು ಇಲ್ಲಿ ನೋಡ್ಬೋದು ನೀವು. ಅರ್ಜಿಗಳನ್ನು ಸಲ್ಲಿಸುವ ವಿಧಾನ ಯಾವುದಂದರೆ, ಎಲ್ಲ ಅಂಕಗಳನ್ನು ಪೂರ್ಣ ಪ್ರಮಾಣದಲ್ಲಿ ತುಂಬಿದ ಅರ್ಜಿಗಳನ್ನು ಮುಂಗಡ ಹಣದೊಂದಿಗೆ ಈ ಕೆಳಗೆ ತಿಳಿಸಿರುವ ದಾಖಲೆಗಳೊಂದಿಗೆ ಪತ್ರಿಕೆಗಳಲ್ಲಿ ತಿಳಿಸಲಾಗುವುದು ಸ್ಥಳಗಳಲ್ಲಿ ಸ್ವೀಕರಿಸಲಾಗುವುದು ಅಂತ ಕೊಟ್ಟಿದ್ದಾರೆ. 1 ಲಕ್ಷ ಒಳಗಿನ ಆದಾಯ ಪ್ರಮಾಣ ಪತ್ರ, ಆದಾಯ ವರ್ಷಕ್ಕೆ ಸಂಬಂಧಿಸಿದಂತೆ ತಹಸೀಲ್ದಾರರಿಂದ ಪಡೆದಂಥ ಒಂದು ಆದಾಯ ಪ್ರಮಾಣ ಪತ್ರ ಕೊಡಬೇಕು. ಮತ್ತು ಪರಿಶಿಷ್ಟ ಜಾತಿ ಪಂಗಡದ ಕೋಟಾದಲ್ಲಿ ಅರ್ಜಿ ಸಲ್ಲಿಸಿದರೆ ಜಾತಿ ಪ್ರಮಾಣ ಪತ್ರ ಕೊಡಬೇಕು. ಅಂಗವಿಕಲರ ಕೋಟಾದಲ್ಲಿ ಅರ್ಜಿ ಸಲ್ಲಿಸಿದರೆ ಅಂಗವಿಕಲ ಪ್ರಮಾಣ ಪತ್ರ ನೀಡಬೇಕಾಗುತ್ತೆ. ಮತ್ತು ಇಲ್ಲಿ ಮಾಜಿ ಸೈನಿಕರಾದಂಥ ಒಂದು ಸಂದರ್ಭದಲ್ಲಿ ಅವರೇನಾದರೂ ಅರ್ಜಿ ಸಲ್ಲಿಸಿದರೆ ಅಂದ್ರೆ ಒಂದು ಗುರುತಿನ ಪ್ರಮಾಣ ಪತ್ರ ಕೂಡ ನೀಡಬೇಕಾಗುತ್ತೆ. ಹಿರಿಯ ನಾಗರಿಕರ ಕೋಟಾದಲ್ಲಿ ಅರ್ಜಿ ಸಲ್ಲಿಸಿದರೆ ಹಿರಿಯ ನಾಗರಿಕರ ಗುರುತಿನ ಪ್ರಮಾಣ ಪತ್ರ ನೀಡಬೇಕಾಗುತ್ತೆ. ಇಲ್ಲಿ ನೋಡಿ, ಮುಂಗಡ ಒಂದು ಅನುದಾನ ಯಾವ ರೀತಿ ಅಂದರೆ, ಸ್ವಂತ ಮನೆ ಪಡೆಯಲು ಅರ್ಜಿ ಸಲ್ಲಿಸುವ ಅರ್ಜಿದಾರರು ಪತ್ರಿಕೆಗಳಲ್ಲಿ ತಿಳಿಸುವ ಹೆಸರಿಗೆ ಡಿ ಪಡೆದು ಅರ್ಜಿ ಜೊತೆಗೆ ಸಲ್ಲಿಸುವುದು. ಈ ಯೋಜನೆಯಡಿ ಆಯ್ಕೆಯಾಗದ ಅರ್ಜಿದಾರರಿಗೆ ಮುಂಗಡ ಹಣವನ್ನು ಯಾವುದೇ ಬಡ್ಡಿ ಇಲ್ಲದೆ ಒಂದು ಕಂತಿನಲ್ಲಿ ಹಿಂದಿರುಗಿಸಲಾಗುವುದು. ಅರ್ಜಿಯೊಂದಿಗೆ ಮುಂಗಡ ಹಣವನ್ನು ಲಗತ್ತಿಸಿಲ್ಲದ ಅರ್ಜಿಗಳನ್ನು ಸ್ವೀಕರಿಸಲಾಗುವುದಿಲ್ಲ ಅಂತ ಕೊಟ್ಟಿದ್ದಾರೆ. ಮನೆಗಳ ಹಂಚಿಕೆ ಪ್ರಕ್ರಿಯೆ ಹೇಗಿರುತ್ತೆ ಅಂದರೆ, ಬಡಾವಣೆಯಲ್ಲಿ ನಿರ್ಮಿಸಿದ ಮನೆಗಳನ್ನು ಆಯಾ ವರ್ಗಗಳಿಗೆ ತಕ್ಕಂತೆ ಮೀಸಲಾತಿಯನ್ನು ಗಮನದಲ್ಲಿಟ್ಟುಕೊಂಡು ನಿಗಮವು ಸ್ವೀಕರಿಸಿದ ಒಟ್ಟು ಅರ್ಜಿಗಳನ್ನು ಒಂದೆಡೆ ಕಲೆ ಹಾಕಿ ಬಹಿರಂಗವಾಗಿ ಲಾಟರಿ ಮೂಲಕ ಹಂಚಿಕೆ ಮಾಡಲಾಗುವುದು. ಮೀಸಲಾತಿ ಯಾವ ಥರ ಅಂತಂದರೆ, ನಿರ್ಮಿಸಲಾಗುವ ಮನೆಗಳ ಮೀಸಲಾತಿ ಈ ಕೆಳಗಿನಂತೆ ಅನ್ವಯವಾಗುತ್ತದೆ. ಪರಿಶಿಷ್ಟ ಜಾತಿ ವರ್ಗದವರಿಗೆ ಶೇಕಡ 16.20, ಪರಿಶಿಷ್ಟ ಪಂಗಡದ ವರ್ಗದವರಿಗೆ 6.55, ಅಂಗವಿಕಲರಿಗೆ ಶೇಕಡ 5, ಮಾಜಿ ಸೈನಿಕರಿಗೆ ಅಥವಾ ಸೈನಿಕರ ವಿಧವೆಯರಿಗೆ ಶೇಕಡ 1, ಹಿರಿಯ ನಾಗರಿಕರಿಗೆ ಶೇಕಡ 2. ಮೇಲೆ ತಿಳಿಸಿರುವ ವರ್ಗಗಳಿಗೆ ಮೀಸಲಾತಿ ತಕ್ಕಂತೆ ಅರ್ಜಿಗಳು ಲಭ್ಯವಿದ್ದಲ್ಲಿ ಸದರಿ ಮನೆಗಳು ಸಾಮಾನ್ಯ ವರ್ಗದವರಿಗೆ ನೀಡಲಾಗುವುದು. ಮನೆಯ ವಿನ್ಯಾಸ: ಭಾಗ 425 ಚದರ ಅಡಿ ಸಿಂಗಲ್ ಬೆಡ್ರೂಮು,
ಸಂಪದ 505 ಚದರ ಅಡಿ ಸಿಂಗಲ್ ಬೆಡ್ರೂಮ್ ಸ್ಟಡಿ ರೂಮ್. ಯಶಸ್ಸು 576 ಚದರ ಅಡಿ ಡಬಲ್ ಬೆಡ್ರೂಮ್. ಈ ರೀತಿಯಾಗಿ ನಿಮಗೆ ಒಂದು ಮನೆಗಳು ನಿರ್ಮಾಣ ಮಾಡಿ ಸರ್ಕಾರದಿಂದ ನಿರ್ಮಾಣ ಮಾಡಿ ನಿಮಗೆ ನೀಡುವಂಥದ್ದು. ಈ ರೀತಿಯಾಗಿ ನೀವು ಕೂಡ ಒಂದು ಸರ್ಕಾರದಿಂದ ಮನೆ ಪಡಿಬೇಕು ಅಂತ ಅಂದ್ಕೊಂಡಿದ್ರೆ ಅದು ಬೆಂಗಳೂರಿನಲ್ಲಿ ಈ ರೀತಿಯಾಗಿ ಒಂದು ಪ್ರೊಸೀಜರ್ ಇರುತ್ತೆ. ನೀವು ಕೂಡ ಇದಕ್ಕೆ ಅರ್ಜಿನ ಸಲ್ಲಿಸಿ ನಿಮ್ಮ ಒಂದು ಕನಸಿನ ಮನೆ ನಿಮ್ಮದು ಆಗಿಸ್ಕೊಳ್ಬೋದು ಸ್ನೇಹಿತರೆ. ಇದಾಗಿತ್ತು ಈ ಒಂದು ಮನೆ ನಿರ್ಮಾಣದ ಮಾಹಿತಿ. ಈ ಮಾಹಿತಿ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ವಿಡಿಯೋ ಮುಗಿಸ್ತಾ ಇದ್ದೀನಿ. ವಿಡಿಯೋನ ಕೊನೆವರೆಗೂ ನೋಡಿದ್ದು ಧನ್ಯವಾದಗಳು. ಥ್ಯಾಂಕ್ ಯು.